ಸಿರಸಿ ನಗರದ ಟಿಆರ್ಸಿ ಸಭಾಂಗಣದಲ್ಲಿ ಬೆಂಗಳೂರಿನ ಸಪ್ತಕ ಸಂಸ್ಥೆ ಆಯೋಜಿಸಿದ್ದ ತಬಲಾ ತರಂಗ ಕಾರ್ಯಕ್ರಮ ಪ್ರೇಕ್ಷಕರಿಗೆ ವಿಶಿಷ್ಟ ಅನುಭವ ನೀಡಿತು. ಪ್ರಸಿದ್ಧ ತಬಲಾ ವಾದಕ ಪಂಡಿತ್ ರವೀಂದ್ರ ಯಾವಗಲ್ ಅವರ ಕಲ್ಪನೆಯ ಕಾರ್ಯಕ್ರಮದ ಹಾಗೂ ವಿಶ್ವವಿಖ್ಯಾತ ಕಲಾವಿದ ಪ್ರವೀಣ್ ಡಿ ರಾವ್ ಅವರು ನೇತಾರರಾಗಿ ನಿಂತು ನಡೆಸಿದ ಈ ಕಾರ್ಯಕ್ರಮ ಶಿರಸಿಯ ಪ್ರಜ್ಞಾವಂತ ಶ್ರೋತೃಗಳ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಪ್ರಾರಂಭದಲ್ಲಿ ಪಂಡಿತ್ ರವೀಂದ್ರ ಯಾವಗಲ್, ಸಪ್ತಕ ಜಿಎಸ್ ಹೆಗಡೆ, ರವಿ ದೇಸಾಯಿ, ಪ್ರವೀಣ್ ಡಿ ರಾವ್ ಹಾಗೂ ಮನು ಹೆಗಡೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಸುಮಾರು 1.5 ಗಂಟೆಗಳ ಕಾಲ ನಡೆದ ತಬಲಾ ವಾದನ ಜೊತೆಯಾಗಿ ಸುಮಧುರ ಗಾಯನ, ಪೂರಕವಾಗಿ ನಿಂತ ಕೊಳಲು, ಸಿತಾರ್, ಸಂತೂರ, ಹಾರ್ಮೋನಿಯಂ ವಾದನ, ಪ್ರವೀಣ್ ರಾವ್ ಅವರಿಂದಲೇ ಕೀಬೋರ್ಡ್ ವಾದನ, ಹೀಗೆ ಸ್ವರಲಯ ಲಾಸ್ಯದ ಸುಮಧುರ ಸಮ್ಮಿಲನ ಹೊಸ ರಸಾನುಭವ ನೀಡಿತು. ನಂತರ ನಡೆದ ಯುವ ಗಾಯಕ ಸಮೀಹನ್ ಕಶಾಲ್ಕರ್ ಅವರ ಪ್ರಬುದ್ಧ ಗಾಯನ ಮನಸೂರೆಗೊಂಡಿತು. ಯೋಗೀಶ್ ಭಟ್ ಅವರ ತಬಲಾ ಹಾಗೂ ಭರತ್ ಹೆಗಡೆ ಹೆಬ್ಬಲಸು ಅವರ ಹಾರ್ಮೋನಿಯಂ ಸಹಕಾರ ಸಮರ್ಥವಾಗಿ ಇತ್ತು. ತಂಬೂರ ಸಹಕಾರ ಮನು ಹೆಗಡೆ ಹಾಗೂ ಅನಂತಮೂರ್ತಿ ಭಟ್ಟರು ನೀಡಿದರು. ಶ್ರೀರಾಮ ಕಲಾವೇದಿಕೆಯ ಮುಖ್ಯಸ್ಥ ರವಿ ದೇಸಾಯಿ ನಿರ್ವಹಣೆ ಮಾಡಿದರು. ಜೆಎಸ್ ಹೆಗಡೆ ಸಪ್ತಕ ವಂದನಾರ್ಪಣೆ ಮಾಡಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.